ನನ್ನ ಹತ್ರ ಬಂದು ಕೇಳ್ಬೋದು ನಿಮ್ಮ ಸಹಕಾರ ಬೇಕೇ ಬೇಕು ಅಂತ. ನೀನು ಸಹಕಾರ ಬೇಕು ಅಂತ ಕೇಳ್ತೀಯಪ್ಪ, ನೀನು ಹೆಂಗೆ ನಡ್ಕೊಳ್ತೀಯ ಅಂತ ಹೇಳಿದ್ರೆ ನಾನು ದೇವಸ್ಥಾನಕ್ಕೆ ಬಂದು ಪ್ರಮಾಣ ಮಾಡ್ತೀನಿ, ನಾನು ಕರೆಕ್ಟಾಗಿ ನಡ್ಕೊಳ್ತೀನಿ ಅಂತ. ರಾತ್ರಿ 4 ಗಂಟೆಯಲ್ಲಿ ಇದೇ ಕಾರಲ್ಲಿ ನಾಗರಾಜ್ ಅವರೇ ಕಾರ್ ಡ್ರೈವರು, ನಾನು, ರಘುಪತಿಯವರು, ಸಮೃದ್ಧಿ ಮಂಜುನಾಥ್ ಅವರು, ಮತ್ತು ಇನ್ನೊಂದು ಕಾರಲ್ಲಿ ಆ ಕಡೆಯಿಂದ ಆನಂದ್ ರೆಡ್ಡಿ ಇವರೆಲ್ಲ ಗಾಡಿ ಪಡ್ಕೊಂಡು ಹೋದ್ವಿ. ಗಣೇಶನ ಗುಡಿಯೆಲ್ಲ ಒಂದೊಂದು ದಿನ ಎಲ್ಲ ಪೂಜೆ ಮಾಡಿಸಿದ್ವಿ. ಅವತ್ತಿನ ದಿನ ಅವ್ರು ಮಾತು ಹೇಳಿದ್ರು, ಯಾವುದೇ ನಮ್ಮನ್ನು ಶಾಸಕರಾಗಿ ಗೆದ್ದ ಮೇಲೆ ಯಾವುದೇ ಅನುದಾನ ಬಂದರೂ ಸಹ ನಿಮ್ಮ ಹತ್ರ ಕುಳಿತುಕೊಂಡು ಚರ್ಚೆ ಮಾಡಿ ನಾನು ಅನುದಾನ ಹಂಚಿಕೆ ಮಾಡ್ತೀನಿ. ಯಾವುದೇ ವಿಷಯ ತಾಲೂಕು ವಿಷಯ ಬಂದಾಗ ನಿಮ್ಮನ್ನ ಗಮನಕ್ಕೆ ತಂದಿರೋ ನಾನು ಯಾವುದೂ ಮಾತನಾಡೋದಿಲ್ಲ ಅಂತ ಹೇಳ್ಬಿಟ್ಟು ತಾಲೂಕು ದೇವಸ್ಥಾನದಲ್ಲಿ ಗಾಡಿ ಪಾಠದಲ್ಲಿ ಪ್ರಮಾಣ ಮಾಡಿಸ್ಕೊಂಡು ಆವತ್ತಿನ ದಿನ ನಾನು ಒಂದು ಪ್ರಮಾಣ ಮಾಡಿದೆ. ನಾನು ಯಾವುದೇ ಕಾರಣಕ್ಕೂ ಈ ಚುನಾವಣೆಯಲ್ಲಿ ನಿನ್ನದು 1 ಪೈಸೆ ನಾನು ಉಪಯೋಗಿಸ್ಕೊಳ್ಳೋದಿಲ್ಲ. ನನ್ನ ಕಾರ್ಗೆ ನಾನೇ ಡೀಸೆಲ್ ಹಾಕ್ಕೊಳ್ತೀನಿ. ನಿನ್ನ ದುಡ್ಡಿಂದ ನಾನು ಚುನಾವಣೆ ಮಾಡೋದಿಲ್ಲ, ನನ್ನ ದುಡ್ಡಲ್ಲಿ ನಾನು ಚುನಾವಣೆ ನಾನೇನು ಹೇಳಿದ್ದೀನಿ ಅದನ್ನು ನಾನು ನಡ್ಕೊಂಡಿದ್ದೀನಿ. ಅವ್ರು ಹೇಳಿರೋದನ್ನು ಅವ್ರು ನಡ್ಕೊಂಡಿಲ್ಲ ಅಂತ ಹೇಳ್ತೀನಿ. ಸಮೃದ್ಧಿ ಬಂದವರು ಹೇಳ್ಬೋದು, ಇವರಿಂದ ಗೆದ್ದಿಲ್ಲ, ಇಷ್ಟು ಓಟ್ ಇಲ್ಲ, ನಾವು ಎಷ್ಟು ಓಟ್ ಹಾಕ್ಸಿದ್ದಾರೆ ಈಗ ನಾನು 10 ಓಟು ಹಾಕ್ಬೋದು, 10,000 ಓಟು ಹಾಕ್ಬೋದು. ನಾನು ಹೇಳ್ತೀನಿ ನೋಡಿ, ನನ್ನ ಹತ್ರ 1000 ಓಟ್ಗಳಿದೆ ಅಂತ ಹೇಳೋಕ್ಕಾಗೋಲ್ಲ, ನಾನು ಏನೂ ಇಲ್ಲ ಅಂತ ನಾನು ಹೇಳೋಕ್ಕೂ ಆಗಲ್ಲ. ನಾನು ಆ ಮಟ್ಟದಲ್ಲಿ ಇಲ್ಲ. ನನ್ನ ಮೇಲೆ ಅಭಿಮಾನ ಇರೋರು ಓಟ್ ಕೇಳಿದಾಗ ನಮ್ಮ ಹಾಕ್ಬೋದು, ಕೆಲವರು ನನ್ನ ಮೇಲೆ ಅಭಿಮಾನ ಇರೋರು ಹಾಕದೇನೂ ಎಷ್ಟಿದೆ ಓಟು ಅಂತ ನಾನು ಹಂಗೆ ಹೇಳೋಕ್ಕಾಗಲ್ವಲ್ಲ. ನಾನು ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿಲ್ಲ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಸಾಮಾನ್ಯವಾಗಿದ್ದೀನಿ. ನಿಮ್ಮಿಂದ ಗೆದ್ದಿಲ್ಲ ಅಂತ ಹೇಳ್ಬೋದು. ಯಾರು? ಸಂತೋಷ. ಅದಕ್ಕೂ ನಾನು ಅಕ್ಷರ ಕೊಡಕ್ಕೆ ರೆಡಿ ಇದ್ದೀನಿ. ಹಾಗೆ ನನ್ನಿಂದ ಗೆದ್ದಿಲ್ಲ, ನನ್ನ ಹತ್ರ ಓಟಿಲ್ಲ, ನನ್ನ ಕಾಲಿಗೆ ಯಾಕೆ ನಮಸ್ಕಾರ ಮಾಡಬೇಕು? ಯಾವಾಗ ಮಾಡಿ ಇಲ್ಲ ಯಾವಾಗೆಲ್ಲ ಮುಂಚೆ ನನ್ನ ಹತ್ರ ಓಟ್ ಇಲ್ಲ, ನನ್ನಿಂದ ಗೆದ್ದಿಲ್ಲ, ನನ್ನನ್ನು ಯಾಕೆ ಬೇಡ್ಕೋಬೇಕು? ಸರ್, ಎಲ್ಲ ಪಕ್ಷದವರು ನಿಮ್ಮ ಹತ್ರ ಸಹಾಯ ಪಡ್ತಿದ್ದಾರೆ, ಎಲ್ಲ ಸೇರಿ ನಿಮ್ಮನ್ನು ವಿರೋಧ ಮಾಡಿದಾಗಲ್ಲ. ಎಲ್ಲ ಪಕ್ಷದವರು ನಾನು ಹೇಳಿದಾಗಲೇ ಪಕ್ಷಕ್ಕೆಲ್ಲ ನಾನು ವ್ಯಕ್ತಿ ಗೌರವ ಕೊಡ್ತೀನಿ. ಪಕ್ಷ ಅಂತಲ್ಲ, ವ್ಯಕ್ತಿ, ನನ್ನ ವಿಶ್ವಾಸ, ನನ್ನ ಸ್ನೇಹಿತ ಅಂದರೆ ನಾನು ಯಾವ ಪಕ್ಷದಲ್ಲಿ ನಾನು ಬೇಕಾಗ್ತೀನಿ. ಅದು ಅವ್ರು ತೀರ್ಮಾನ ಮಾಡಬೇಕಾಗಿತ್ತು. ಅವ್ರು ಈ ಪಕ್ಷ ಮುಖ್ಯ ಆಗಿರ್ಬೋದು. ನಾನು ಅವ್ರ ಜಾಗದಲ್ಲಿದ್ದರೆ ನಾನು ಈಗಲೂ ಹೇಳ್ತೀನಿ, ಒಂದು ವೇಳೆ ಆನಂದ್ ರೆಡ್ಡಿ ಇವತ್ತು JDS ಅಲ್ಲ, ಕಾಂಗ್ರೆಸ್ ಅಲ್ಲ, BJP ಅಲ್ಲ, ಯಾವುದೇ ಪಕ್ಷದಲ್ಲಿ ನಿಂತಿದ್ರು ಸಹ ನಾನು ಆನಂದ್ ರೆಡ್ಡಿ ನಾನು ಗೌರವ ಕೊಡ್ತಿದ್ದೆ. ಅದನ್ನೆಲ್ಲ ಒಂದು ಪಕ್ಷಕ್ಕಲ್ಲ ಕೊಡ್ತಿದ್ದೆ. ಕೊಡ್ತೀನೋ ಇಲ್ಲೋ ಮುಂದಿನ ತೀರ್ಮಾನ ಬೇರೆ. ಇದುವರೆಗೂ ಕೊಡ್ತಾನೆ ಬಂದಿದ್ದೀನಿ ಅವ್ರಿಗೆ ಎಲ್ಲ ವಿಷಯದಲ್ಲೂ. ನನ್ನ ಸ್ವಂತ ತಮ್ಮ, ನನ್ನ ತಮ್ಮ ಥರ ನನ್ನ ಅಣ್ಣ ಅಂತ ಇದ್ದ, ನಾನು ತಮ್ಮ ಅಂತ ತಿಳ್ಕೊಂಡಿದ್ದೀನಿ. ನಾನು ವ್ಯಕ್ತಿ ಗೌರವ ಕೊಟ್ಟಿದ್ದೀನಿ, ಅದು ಯಾವ ಪಕ್ಷ ಅಂತ ನಾನು ಗೌರವ ಕೊಟ್ಟಿಲ್ಲ. ಥ್ಯಾಂಕ್ಸ್.